ಆ್ಯಂಡ್ ಸರ್ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ ಇನ್ನು. ಈಗ ಲೈವ್ ನಿನಗೆ ಏನ್ ಬೇಕು, ಈಗ ನಿನ್ ಕುರ್ಚಿ ಟೇಬಲ್ ನಂದು ಬಿಟ್ಟು ಏನ್ ಬೇಕಾದ್ರೆ ಕೇಳ್ಬೋದಿಲ್ಲ. ವಿದ್ಯಾರ್ಥಿ ಭಾವನ ದೋಸೆನ ಕೇಳ್ಬೇಡಿ ಇವತ್ತು ರಜಾ. ಹಾಡು ಹಾಡು ಯಾವುದೋ ಒಂದು PUC ಒಂದು ಹೋಗಿರ್ತದೆ, ಅದಕ್ಕೊಂದು ಹಾಡು ಬೇಕಾದ್ರೆ ಬರ್ಕೊಡ್ತೀವಿ. ಅದು ಇವತ್ತೇ ನೆನಪಿಸ್ಬೇಕು. ಮಜಾ ಅಂದ್ರೆ ಏನು ಗೊತ್ತಾ ಸರ್, ಇವಾಗ ನೀವು ಟೂರಾ ಸಾಂಗ್ ಮಾಡಿದ್ರಲ್ಲ, ಟೂರಾಗೆ ಏನು ಅರ್ಥ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ನಮ್ಮ ಮಜಾ ಟಾಕೀಸಲ್ಲಿ ಪ್ರಶ್ನೆನೇ ಟೂರಾ ಮಾಡ್ಬಿಟ್ವಿ. ಸೊ ಅದಕ್ಕೆ ಇವಾಗ ಯಾರು ಪ್ರಶ್ನೆ ಕೇಳಂಗಿಲ್ಲ, ಟೂರಾ ಅನ್ಬೇಕು. ಸೊ ಬಟ್ರೆ ನಿಮ್ಗೊಂದು ಟೂರಾ. ಸೊ ಹಾಗಾಗಿ ಅದು ಟೂರಾ ಹಾಗೆ ಸಾಕ್ತಾ ಇದೆ. ಯಾರ ಜೊತೆ ಬೇಕಾದ್ರೆ ಮಾತ್ರ ತುಂಬ ಹೊತ್ತು ಇವ್ರ ಹತ್ರ ಮಾತಾಡಕ್ಕಾಗಲ್ಲ. ಎತ್ತು ಬಿಸಾಕ್ಬಿಟ್ಟು ಇಡೀ ದಿವಸ ಇವರು ಕಾರ್ಯಕ್ರಮ ನಿಂತು ನಡೆಸ್ಕೊಡೋದು ನೋಡಿ ಬೆಚ್ಚ ಬಿದ್ದುಬಿಟ್ಟಿದ್ದೀರ. ಅಂಥ ಎನರ್ಜಿಟಿಕ್ ಗೆಳೆಯ. ನನಗೆ ಯಶ್ ಅವರ ಎನರ್ಜಿ ಕೂಡ ಸಿಕ್ಕಾಪಟ್ಟೆ ಇಷ್ಟ ನನಗೂ ಆತ ಗೆಳೆಯ. ಆತನ ಸೆನ್ಸ್ ಆಫ್ ಹ್ಯೂಮರ್ ಕೂಡ ತುಂಬ ದೊಡ್ಡದು. ನಾನು ಹರಿ ನೋಡಕ್ಕೆ ಸುಮ್ಮನೆ ನಿಂತಿರ್ತಾರೆ, ಅವ್ರ ಸೆನ್ಸ್ ಆಫ್ ಹ್ಯೂಮರು ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಇದ್ದರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ವ್ಯಕ್ತಿತ್ವ ಕೂಡ್ಕೊಳ್ಳೋದೇ ಹಾಗೆ. ಯಶ್ ಜೊತೆ ಕೂತಾಗಲೂ ನನಗೆ ಆತನ ಆ್ಯಕ್ಷನ್ ಇಮೇಜ್ ಜೊತೆಗೆ, ಅದ್ಭುತ ನಟ ಆ ಇಮೇಜ್ ಜೊತೆಗೆ ಅವನು ಇನ್ನೊಂದು ಪ್ರತಿಭೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆತ ಕವಿ, ತುಂಬ ಜನರಿಗೆ ಗೊತ್ತಿಲ್ಲ ಇದು. ಅವನ ಮುಂದೆ ಕೂತ್ಕೊಂಡು ಬರೆದಿದ್ದು ತಿಳಿ ಕನಸ ಬರಿ ಪೋಲಿ ಕನಸ ಅಂತ ಒಂದು ಹಾಡು ಬರೆದಿದ್ದೆ ಹಿಂದೆ. ಅದೇ ಥರ ಈತ ಕೂಡ ಕವಿ, ತುಂಬ ಜನಕ್ಕೆ ಗೊತ್ತಿಲ್ಲ. 3 ಸಾಲ ಮೇಲೆ ಬರೆಯಲ್ಲ, ಪೇಷನ್ಸ್ ಇಲ್ಲ ಇವನಿಗೆ. ಹಿಂದೆ ಬರಹಗಾರ ತುಂಬ ಕೇಳ್ಕೊಂಡೆ, ನಿಮಗೆ ಅವೆಲ್ಲ ಕೆಲಸ ನಮ್ಗೆ ಕೂತ್ಕೊಂಡು ಬರೆಯೋಕ್ಕಾಗಲ್ಲ ಅಂದಿದ್ದ. ನನ್ನ ಹರಿದು 1-2 ಸಾಲು ಇದೆ, ನಾವು ಆಲ್ರೆಡಿ ಅನ್ಕೊಂಡಿದ್ವಿ. ಅದನ್ನ ನನಗೋಸ್ಕರ ಹರಿ ಹಾಡ್ತಾರೆ. ಇದು ಯಶ್ ಮತ್ತೆ ಅವನ ಸೆನ್ಸ್ ಆಫ್ ಮೆಮೊರಿಗೆ ಒಂದು ರಾಯಲ್ ಸೆಲ್ಯೂಟ್. ಅದು ತಿಳಿ ಕನಸ ಬರಿ ಪೋಲಿ ಕನಸ ಅವನದ್ದು. ಅದನ್ನ ಇಟ್ಕೊಂಡೆ ಒಂದು ಹಾಡು ಮಾಡಿದ್ವಿ. ಅದು ನಿನಗೆ ಈಗ ಹರಿ ಹಾಡು. ನನಗೆ ಬರಲ್ಲ ಅಲ್ಲ ಇವರು ಮ್ಯಾನೇಜ್ ಮಾಡ್ರು. ಆ್ಯಂಡ್ ಸರ್ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ ಇನ್ನು. ಈಗ ಲೈವ್ ನಿನಗೆ ಏನ್ ಬೇಕು, ಈಗ ನಿನ್ ಕುರ್ಚಿ ಟೇಬಲ್ ನಂದು ಬಿಟ್ಟು ಏನ್ ಬೇಕಾದ್ರೆ ಕೇಳ್ಬೋದಿಲ್ಲ. ವಿದ್ಯಾರ್ಥಿ ಭಾವನ ದೋಸೆನ ಕೇಳ್ಬೇಡಿ ಇವತ್ತು ರಜಾ. ಹಾಡು ಹಾಡು ಯಾವುದೋ ಒಂದು PUC ಒಂದು ಹೋಗಿರ್ತದೆ, ಅದಕ್ಕೊಂದು ಹಾಡು ಬೇಕಾದ್ರೆ ಬರ್ಕೊಡ್ತೀವಿ. ಅದು ಇವತ್ತೇ ನೆನಪಿಸ್ಬೇಕು. ಮಜಾ ಅಂದ್ರೆ ಏನು ಗೊತ್ತಾ ಸರ್, ಇವಾಗ ನೀವು ಟೂರಾ ಸಾಂಗ್ ಮಾಡಿದ್ರಲ್ಲ, ಟೂರಾಗೆ ಏನು ಅರ್ಥ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ನಮ್ಮ ಮಜಾ ಟಾಕೀಸಲ್ಲಿ ಪ್ರಶ್ನೆನೇ ಟೂರಾ ಮಾಡ್ಬಿಟ್ವಿ. ಸೊ ಅದಕ್ಕೆ ಇವಾಗ ಯಾರು ಪ್ರಶ್ನೆ ಕೇಳಂಗಿಲ್ಲ, ಟೂರಾ ಅನ್ಬೇಕು. ಸೊ ಬಟ್ರೆ ನಿಮ್ಗೊಂದು ಟೂರಾ. ಸೊ ಹಾಗಾಗಿ ಅದು ಟೂರಾ ಹಾಗೆ ಸಾಕ್ತಾ ಇದೆ. ಯಾರ ಜೊತೆ ಬೇಕಾದ್ರೆ ಮಾತ್ರ ತುಂಬ ಹೊತ್ತು ಇವ್ರ ಹತ್ರ ಮಾತಾಡಕ್ಕಾಗಲ್ಲ. ಎತ್ತು ಬಿಸಾಕ್ಬಿಟ್ಟು ಇಡೀ ದಿವಸ ಇವರು ಕಾರ್ಯಕ್ರಮ ನಿಂತು ನಡೆಸ್ಕೊಡೋದು ನೋಡಿ ಬೆಚ್ಚ ಬಿದ್ದುಬಿಟ್ಟಿದ್ದೀರ. ಅಂಥ ಎನರ್ಜಿಟಿಕ್ ಗೆಳೆಯ. ನನಗೆ ಯಶ್ ಅವರ ಎನರ್ಜಿ ಕೂಡ ಸಿಕ್ಕಾಪಟ್ಟೆ ಇಷ್ಟ ನನಗೂ ಆತ ಗೆಳೆಯ. ಆತನ ಸೆನ್ಸ್ ಆಫ್ ಹ್ಯೂಮರ್ ಕೂಡ ತುಂಬ ದೊಡ್ಡದು. ನಾನು ಹರಿ ನೋಡಕ್ಕೆ ಸುಮ್ಮನೆ ನಿಂತಿರ್ತಾರೆ, ಅವ್ರ ಸೆನ್ಸ್ ಆಫ್ ಹ್ಯೂಮರು ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಸೆನ್ಸ್ ಆಫ್ ಹ್ಯೂಮರ್ ಇದ್ದರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ವ್ಯಕ್ತಿತ್ವ ಕೂಡ್ಕೊಳ್ಳೋದೇ ಹಾಗೆ. ಯಶ್ ಜೊತೆ ಕೂತಾಗಲೂ ನನಗೆ ಆತನ ಆ್ಯಕ್ಷನ್ ಇಮೇಜ್ ಜೊತೆಗೆ, ಅದ್ಭುತ ನಟ ಆ ಇಮೇಜ್ ಜೊತೆಗೆ ಅವನು ಇನ್ನೊಂದು ಪ್ರತಿಭೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆತ ಕವಿ, ತುಂಬ ಜನರಿಗೆ ಗೊತ್ತಿಲ್ಲ ಇದು. ಅವನ ಮುಂದೆ ಕೂತ್ಕೊಂಡು ಬರೆದಿದ್ದು ತಿಳಿ ಕನಸ ಬರಿ ಪೋಲಿ ಕನಸ ಅಂತ ಒಂದು ಹಾಡು ಬರೆದಿದ್ದೆ ಹಿಂದೆ. ಅದೇ ಥರ ಈತ ಕೂಡ ಕವಿ, ತುಂಬ ಜನಕ್ಕೆ ಗೊತ್ತಿಲ್ಲ. 3 ಸಾಲ ಮೇಲೆ ಬರೆಯಲ್ಲ, ಪೇಷನ್ಸ್ ಇಲ್ಲ ಇವನಿಗೆ. ಹಿಂದೆ ಬರಹಗಾರ ತುಂಬ ಕೇಳ್ಕೊಂಡೆ, ನಿಮಗೆ ಅವೆಲ್ಲ ಕೆಲಸ ನಮ್ಗೆ ಕೂತ್ಕೊಂಡು ಬರೆಯೋಕ್ಕಾಗಲ್ಲ ಅಂದಿದ್ದ. ನನ್ನ ಹರಿದು 1-2 ಸಾಲು ಇದೆ, ನಾವು ಆಲ್ರೆಡಿ ಅನ್ಕೊಂಡಿದ್ವಿ. ಅದನ್ನ ನನಗೋಸ್ಕರ ಹರಿ ಹಾಡ್ತಾರೆ. ಇದು ಯಶ್ ಮತ್ತೆ ಅವನ ಸೆನ್ಸ್ ಆಫ್ ಮೆಮೊರಿಗೆ ಒಂದು ರಾಯಲ್ ಸೆಲ್ಯೂಟ್. ಅದು ತಿಳಿ ಕನಸ ಬರಿ ಪೋಲಿ ಕನಸ ಅವನದ್ದು. ಅದನ್ನ ಇಟ್ಕೊಂಡೆ ಒಂದು ಹಾಡು ಮಾಡಿದ್ವಿ. ಅದು ನಿನಗೆ ಈಗ ಹರಿ ಹಾಡು. ನನಗೆ ಬರಲ್ಲ ಅಲ್ಲ ಇವರು ಮ್ಯಾನೇಜ್ ಮಾಡ್ರು.